ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇನ್ವೆಂಟ್ರಿಯಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ವೆರಿ ಸಿಂಪಲ್ ಕ್ವಶನ್. ಒಟ್ಟಿಲ್ಲಿ 10 ಎಂಟ್ರಿ ಕೊಟ್ಟಿದ್ದಾರೆ. 10 ಎಂಟ್ರಿಯಲ್ಲಿ ಯಾವ್ದಾವುದನ್ನು ನಾವು ಕಾಸ್ಟ್ ಆಫ್ ಇನ್ವೆಂಟ್ರಿ ಕ್ಯಾಲ್ಕುಲೇಷನ್ ಮಾಡ್ತಾ ಕನ್ಸಿಡರ್ ಮಾಡಬೇಕು, ಯಾವ್ದಾವುದನ್ನು ಕನ್ಸಿಡರ್ ಮಾಡಬಾರ್ದು, ಯಾವ್ದು ಅಲೌಡ್, ಯಾವ್ದು ನಾಟ್ ಅಲೌಡ್ ಅಥವಾ ಡಿಸ್ಅಲೌಡ್ ಅಂತ ನೀವು ಬರೆದ್ರೆ 10 ಮಾರ್ಕ್ಸ್ ಸಿಗುತ್ತೆ. 10 ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲಿ ಕೊಟ್ಟಿರೋಂಥ ಎಂಟ್ರಿ ಏನು ಅಂತಂದರೆ, ನೀವು ಇನ್ವೆಂಟ್ರಿ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಯಾವ್ದಾವುದನ್ನು ಕನ್ಸಿಡರ್ ಮಾಡ್ತೀರಾ, ಯಾವ್ದಾವುದನ್ನು ಕನ್ಸಿಡರ್ ಮಾಡಲ್ಲ ಅನ್ನೋದನ್ನು ನೀವು ಬರೀಬೇಕಾಗತ್ತೆ. ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ, ಇನ್ವೆಂಟ್ರಿ ಕ್ಯಾಲ್ಕುಲೇಷನ್ ಹೇಗೆ ಅಂತಂದರೆ, ಒಂದು ಕಂಪನಿಯವರು ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡಿ ವೇರ್ ಹೌಸಿಗೆ ತರೋ ತನಕ ಏನೇನು ಖರ್ಚಾಗುತ್ತೋ ಆ ಖರ್ಚನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ವೇರ್ ಹೌಸಿಗೆ ತಂದಾದಮೇಲೆ ಅದನ್ನು ಫಿನಿಶ್ಡ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡುವಂಥದ್ದು ಫ್ಯಾಕ್ಟ್ರಿಯಲ್ಲಿ, ದೆನ್ ಅದರ ಇನ್ಫಾರ್ಮೇಷನ್ ಎಲ್ಲ ಆಫೀಸಿಗೆ ಹೋಗುತ್ತೆ, ಆಫೀಸಿನ ಎಕ್ಸ್ಪೆನ್ಸಸ್ಸನ್ನು, ಫ್ಯಾಕ್ಟ್ರಿಯ ಎಕ್ಸ್ಪೆನ್ಸಸ್ಸನ್ನು, ದೆನ್ ಅದನ್ನು ಸೇಲ್ ಮಾಡ್ತಾರೆ, ಸೇಲ್ ಮಾಡಬೇಕಾದ್ರೆ ಆಗುವಂಥ ಎಕ್ಸ್ಪೆನ್ಸಸ್ಸನ್ನು, ಡಿಸ್ಟ್ರಿಬ್ಯೂಷನ್ ಮಾಡಬೇಕಾದ್ರೆ ಆಗುವಂಥ ಎಕ್ಸ್ಪೆನ್ಸಸ್ಸನ್ನು ಕನ್ಸಿಡರ್ ಮಾಡಬಾರ್ದು. ಓನ್ಲಿ ಫ್ಯಾಕ್ಟ್ರಿಗೆ ತರೋ ತನಕ ಆಗುವಂಥ ಖರ್ಚನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ 10 ಎಂಟ್ರಿ ಕೊಟ್ಟಿದ್ದಾರೆ. ಏನು ಫೈಂಡ್ ಔಟ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅಂತಂದ್ರೆ, ಇವ್ಯಾಲ್ಯೂಯೇಟ್ ವಿಚ್ ಕಾಸ್ಟ್ ಆರ್ ಅಲೌಡ್ ಬೈ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2 ಫಾರ್ ದ ಇನ್ಕ್ಲೂಷನ್ ಇನ್ ದ ಕಾಸ್ಟ್ ಆಫ್ ಇನ್ವೆಂಟ್ರಿ ಇನ್ ದ ಬುಕ್ಸ್ ಆಫ್ ಪುನೀತ್ ಅಂತ ಕೊಟ್ಟಿದ್ದಾರೆ. ಸೊ ಅಷ್ಟು ಎಂಟ್ರಿ ಫಸ್ಟ್ ಬರ್ಕೊಳ್ಬೇಕು. ಒಂದೊಂದು ಎಂಟ್ರಿ ಎದುರುಗಡೆ ಅದು ಅಲೌಡಾ, ಡಿಸ್ಅಲೌಡಾ ಅಥವಾ ನಾಟ್ ಅಲೌಡಾ ಅಂತ ಅನ್ನೋದನ್ನ ನೀವು ಬರೀಬೇಕಾಗತ್ತೆ. ಟ್ರೇಡ್ ಡಿಸ್ಕೌಂಟ್ ಆನ್ ಪರ್ಚೇಸ್, ನಾವು ಇನ್ವೆಂಟ್ರಿ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಡಿಸ್ಕೌಂಟ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಅಲೌಡ್ ಅಂತ ಬರೆದ್ರೆ ಆಯ್ತು. ಫಸ್ಟ್ ಎಂಟ್ರಿ ಬರ್ಕೊಳ್ಳೋದು, ಆರೋ ಮಾರ್ಕ್ ಹಾಕಿ ಅಲೌಡ್. ಹ್ಯಾಂಡ್ಲಿಂಗ್ ಕಾಸ್ಟ್ ರಿಲೇಟಿಂಗ್ ಟು ಇಂಪೋರ್ಟ್ಗೆ ಸಂಬಂಧಪಟ್ಟಿರುವಂಥ ಎಲ್ಲ ಎಕ್ಸ್ಪೆನ್ಸಸ್ ಅನ್ನ ಕನ್ಸಿಡರ್ ಮಾಡಬೇಕು. ಎಕ್ಸ್ಪೋರ್ಟ್ ಮಾಡೋದು ಯಾವಾಗ, ಪ್ರಾಡಕ್ಟ್ ಅನ್ನ ರೆಡಿ ಮಾಡಿ ಆದ್ಮೇಲೆ ಸೇಲ್ ಮಾಡಬೇಕಾದ್ರೆ, ಬೇರೆ ದೇಶಕ್ಕೆ ಸೇಲ್ ಮಾಡಬೇಕಾದ್ರೆ ಎಕ್ಸ್ಪೋರ್ಟ್ ಮಾಡಬೇಕು. ಸೊ ಆ ಎಕ್ಸ್ಪೆನ್ಸಸ್ ಅನ್ನ ಕನ್ಸಿಡರ್ ಮಾಡಲಿಕ್ಕಿಲ್ಲ. ಇಂಪೋರ್ಟ್ ಮಾಡಬೇಕಾದ್ರೆ ಆಗುವಂಥ ಎಲ್ಲ ಎಕ್ಸ್ಪೆನ್ಸಸ್ ಅನ್ನ ಕನ್ಸಿಡರ್ ಮಾಡಬೇಕು. ಇದು ಕೂಡ ಅಲೌಡ್. ಸ್ಯಾಲರೀಸ್ ಆಫ್ ಅಕೌಂಟಿಂಗ್ ಡಿಪಾರ್ಟ್ಮೆಂಟ್, ಇದು ವೇರ್ ಹೌಸ್ ನಲ್ಲಿ ಆಗುವಂಥ ಎಕ್ಸ್ಪೆನ್ಸಸ್ ಅಲ್ಲ. ನಾನು ಯಾವ್ದಾವ್ದು ಕನ್ಸಿಡರ್ ಮಾಡಬಾರ್ದು ಅಂತ ಹೇಳಿದ್ದೆ ನೋಡಿ. ಸ್ಯಾಲರೀಸ್ ಆಫ್ ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ ಕನ್ಸಿಡರ್ ಮಾಡಲಿಕ್ಕಿಲ್ಲ. ಸೊ ನಾಟ್ ಅಲೌಡ್ ಅಂತ ಬರೆದ್ರೆ ಆಯ್ತು, ಅಥವಾ ಡಿಸ್ಅಲೌಡ್ ಅಂತ ಬರೆದ್ರೆ ಆಯ್ತು. ಸೇಲ್ಸ್ ಕಮಿಷನ್ ಪೇಡ್ ಟು ಸೇಲ್ಸ್ ಏಜೆಂಟ್, ಇದು ಕೂಡ ವೇರ್ ಹೌಸ್ ಅಲ್ಲಿ ಆಗುವಂಥ ಎಕ್ಸ್ಪೆನ್ಸಸ್ ಅಲ್ಲ, ನಾಟ್ ಅಲೌಡ್. ಆಫ್ಟರ್ ಸೇಲ್ಸ್ ವಾರಂಟಿ ಕಾಸ್ಟ್, ನಾಟ್ ಅಲೌಡ್. ಇಂಪೋರ್ಟ್ ಡ್ಯೂಟಿ ಅಲೌಡ್. ಕಾಸ್ಟ್ ಆಫ್ ಪರ್ಚೇಸ್ ಮಾಡಬೇಕಾದ್ರೆ ಆಗುವಂಥ ಖರ್ಚು ಅಲೌಡ್. ಫ್ರೈಟ್ ಎಕ್ಸ್ಪೆನ್ಸಸ್, ಫ್ರೈಟ್ ಅಂತಂದ್ರೆ ಬೇರೆ ದೇಶದಿಂದ ಗೂಡ್ಸ್ ಅನ್ನು ತರಿಸಬೇಕಾದ್ರೆ ಪೇಮೆಂಟ್ ಮಾಡಬೇಕು, ಒಂದು ಶಿಪ್ಪಿಂಗ್ ಚಾರ್ಜಸ್ ಪೇಮೆಂಟ್ ಮಾಡಬೇಕಾಗುತ್ತೆ, ಅದು ಫ್ರೈಟ್ ಎಕ್ಸ್ಪೆನ್ಸಸ್ ಅಲೌಡ್. ಇನ್ಸೂರೆನ್ಸ್ ಆನ್ ಪರ್ಚೇಸ್ ಅಲೌಡ್. ಬ್ರೋಕರೇಜ್ ಕಮಿಷನ್ ಪೇ ಟು ಇಂಟೆಂಡಿಂಗ್ ಏಜೆಂಟ್ಸ್, ಅಂದರೆ ಇಂಪೋರ್ಟಿಂಗ್ ಏಜೆಂಟ್ ಅವರಿಗೆ ಬ್ರೋಕರೇಜ್ ಕೊಡ್ತಾ ಇದ್ದಾರೆ, ಇದು ಕೂಡ ಅಲೌಡ್. ಸೊ ಯಾವ್ದಾವ್ದು ಕನ್ಸಿಡರ್ ಮಾಡಬೇಕು ಅಂತಂದ್ರೆ, ಯಾವ್ದಾವ್ದು ಕನ್ಸಿಡರ್ ಮಾಡಬಾರ್ದು ಅಂತ ಹೇಳ್ತೀನಿ ಈ ಪ್ರಾಬ್ಲಮ್ನಲ್ಲಿ. ಸ್ಯಾಲರೀಸ್ ಆಫ್ ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ ನಾಟ್ ಅಲೌಡ್. ಸೇಲ್ಸ್ ಕಮಿಷನ್ ಪೇ ಟು ಸೇಲ್ಸ್ ಏಜೆಂಟ್ ನಾಟ್ ಅಲೌಡ್. ಆಫ್ಟರ್ ಸೇಲ್ಸ್ ವಾರಂಟಿ ಕಾಸ್ಟ್ ನಾಟ್ ಅಲೌಡ್. ಉಳಿದಿದ್ದೆಲ್ಲದೂ ಕೂಡ ಅಲೌಡ್. ಎಲ್ಲದೂ ಕೂಡ ವೇರ್ ಹೌಸ್ ಅಲ್ಲಿ ಆಗುವಂಥ ಎಕ್ಸ್ಪೆನ್ಸಸ್. ಈ ಮೂರನ್ನ ಬಿಟ್ಟು ಯಾವ್ದು ಅಂತಂದ್ರೆ, ಒಂದು ಸ್ಯಾಲರೀಸ್, ಸೇಲ್ಸ್ ಕಮಿಷನ್, ಆಫ್ಟರ್ ಸೇಲ್ಸ್ ವಾರಂಟಿ ಕಾಸ್ಟ್, ನೆಕ್ಸ್ಟ್ ಎಲ್ಲದೂ ಕೂಡ ಅಲೌಡ್ ಎಂಟ್ರಿನೇ ಕೊಟ್ಟಿದ್ದಾರೆ. ಸೊ ವೆರಿ ಸಿಂಪಲ್ ಪ್ರಾಬ್ಲಮ್. ಈ ಥರದ ಎಂಟ್ರಿ ಕೊಟ್ಟಾಗ ನೀವು ಅಮೌಂಟ್ ಕೊಟ್ಟಿಲ್ಲ ಅಂತ ಅಂದ್ಕೊಂಡು ಕನ್ಫ್ಯೂಷನ್ ಮಾಡ್ಕೊಂಡು ಬಿಟ್ಟು ಬರಬೇಡಿ. ಜಸ್ಟ್ ಅವ್ರು ಕೇಳಿರೋದು ವಿಚ್ ಕಾಸ್ಟ್ ಆರ್ ಅಲೌಡ್, ಯಾವ್ದು ಅಲೌಡು, ಯಾವ್ದು ನಾಟ್ ಅಲೌಡ್ ಅಂತ ಬರೆದ್ರಾಯ್ತು. ಇದಕ್ಕೆ ಅಮೌಂಟ್ ಕೊಟ್ಟರೆ ನೀವು ಈ ಥರ ಕಾಲಮ್ ಹಾಕೊಂಡು ಫಸ್ಟ್ ಪರ್ಚೇಸ್ ಪ್ರೈಸ್ ಬರೆದು ಇದೇ ಥರದಲ್ಲೇ ಕ್ಯಾಲ್ಕುಲೇಷನ್ ಮಾಡಬೇಕು. ಅಮೌಂಟ್ ಏನು ಕೊಡಲಿಲ್ಲ, ಸೊ ಹಾಗಾಗಿ ಅಲೌಡಾ ನಾಟ್ ಅಲೌಡ್ ಅಂತ ಬರೆದ್ರಾಯ್ತು. ವೆರಿ ಸಿಂಪಲ್ ಪ್ರಾಬ್ಲಮ್. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.